ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಏನಪ್ಪ ಫಂಕ್ಷನು ಅಂತಂದರೆ ಸಿದ್ದಪ್ಪಾಜಿ ಕಂಡಾಯವನ್ನು ಮನೆಗೆ ತರಿಸ್ತಾ ಇದ್ವಿ. ಕಂಡಾಯದ ಜೊತೆ ಬಸವನ್ನ ಕೂಡ ನಾವು ಕರೆಸ್ತಾ ಇದ್ವಿ. ಅದಕ್ಕೋಸ್ಕರನೇ ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ತಿಂಡಿಗೆ ಮತ್ತು ಅಡುಗೆಗೆ ಹೆಲ್ಪ್ ಮಾಡ್ತಾಯಿದ್ರು. ನಾನು ನನ್ನ ಮಗನ್ನ ರೆಡಿ ಮಾಡಿದೆ, ಸ್ನಾನ ಮಾಡಿಸಿ. ಅವನು ಬೇರೆ ಏಟ್ ಮಾಡ್ಕೊಂಡಿದ್ದ ಹಣೆಗೆ, ಅದೇ ಸ್ವಲ್ಪ ಬೇಜಾರಿತ್ತು ನನಗೆ. ಹಾಯ್ ಮಾಡು. ಹೆಂಗೆ ಬಿದ್ದೆ ಹೇಳು. ಹೆಂಗಿದ್ದೆ ಹೆಂಗಿದ್ದೆ ಹೆಂಗೆ ಬಿದ್ದೆ? ಜಾರ್ಕೊಂಡು ಬಿದ್ದ. ಬೆಳಿಗ್ಗೆ ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಸಿದ್ದಪ್ಪಾಜಿ ಕಂಡಾಯನ ತಂದರು. ಆದರೆ ಕಂಡಾಯ ಡೈರೆಕ್ಟ್ ಮನೆಗೆ ಬರಲಿಲ್ಲ, ಯಾಕಂದರೆ ಹೊಳೆ ಹತ್ರನೇ ತೊಗೊಂಡೋದ್ರು. ಅಲ್ಲೇ ಹೊಳೆ ಹತ್ರನೇ ಕಂಡಾಯನ ತೊಳೆದು ರೆಡಿ ಮಾಡಿ ಹೂ ಮುಡಿಸಿ ಪೂಜೆ ಮಾಡಿ ತೊಗೊಂಬರೋದು. ಅದಕ್ಕೋಸ್ಕರನೇ ನಾನು ಮತ್ತು ರಂಜಿತಾ ಕಳಸ ತೊಗೊಂಡು ಹೊಳೆ ಹತ್ರ ಹೋಗ್ತಾಯಿದ್ದೀವಿ. ನಾನು ಮದುವೆ ಆಗಿ 5 ವರ್ಷ ಆದ್ರೂ ಕೂಡ ಈ ಹೊಳೆ ಹತ್ರಕ್ಕೆ ನಾನು ಹೋಗೇ ಇರಲಿಲ್ಲ. ಸೊ ರಂಜಿತಾ ಹೇಗೆ ಫಸ್ಟ್ ಟೈಮ್ ಹೊಳೆಗೆ ಹೋಗ್ತಿರೋದು, ಹಾಗೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಹೋಗೋಷ್ಟರಲ್ಲಿ ಕಂಡಾಯ ಅಲ್ಲಿಗೆ ತಂದಿದ್ರು. ನಾವು ವಿಶ್ವಕರ್ಮ ಆಗಿರೋದ್ರಿಂದ ಸಿದ್ದಪ್ಪಾಜಿ ನಮಗೆ ಕುಲದೇವರಾಗಿರ್ತಾರೆ. ಕೆಲವರು ಮದುವೆ ಮಾಡಬೇಕಾದ್ರೆ ಈ ಥರ ಮನೆಗೆ ಕಂಡಾಯ ತರಿಸ್ತಾರೆ. ಏನಾದರೂ ಹರಕೆಗಳನ್ನ ಮಾಡ್ಕೊಂಡಿದ್ದಾಗ ಈ ರೀತಿ ಕಂಡಾಯ ತರಿಸ್ತಾರೆ. ಏನೂ ಇಲ್ಲ ಅಂದ್ರೂ ಕಂಡಾಯ ತರಿಸ್ತಿರ್ತಾರೆ, ಒಳ್ಳೆಯದಾಗಬೇಕು, ಆಶೀರ್ವಾದ ಸಿಗಬೇಕು ಅಂತ. ಇಲ್ಲಿ ಹರಿತಾ ಇರೋ ನದಿ ಬೇರೆ ಯಾವುದೂ ಅಲ್ಲ, ಅದು ದಕ್ಷಿಣದ ಗಂಗೆ ಅಂತಲೇ ಕರೆಸ್ಕೊಳ್ಳೋ ಕಾವೇರಿ ನದಿ. ಈ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಯಾಗಿದ್ದು, ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅಂದರೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮವಾಗುತ್ತೆ. ಸುಮಾರು 800 ಕಿಲೋಮೀಟರ್ನಷ್ಟು ಉದ್ದವಾಗಿದ್ದು ಕರ್ನಾಟಕ ಮತ್ತು ತಮಿಳುನಾಡು ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದಿಷ್ಟು ಕಾವೇರಿ ನದಿಯ ಬಗ್ಗೆ ಒಂದು ಕಿರು ಪರಿಚಯ ಅಷ್ಟೇ. ಈಗ ಕಂಡಾಯ ಎಲ್ಲನೂ ತೊಳೆದ್ರು, ಸೊ ಪೂಜೆ ಮಾಡ್ತಾ ಇದ್ದಾರೆ. ಸಿದ್ದಪ್ಪಾಜಿಯವರ ಕಂಡಾಯ ಅಂತಂದರೆ ಅದು ಸಾಮಾನ್ಯವಾದದಲ್ಲ, ಅದು ಮಂಟೇಸ್ವಾಮಿಯವರ ಆಶೀರ್ವಾದ ಮತ್ತು ಸಿದ್ದಪ್ಪಾಜಿಯವರ ದೈವಿಕ ಶಕ್ತಿಯಿಂದ ಕೂಡಿದೆ. ಈ ಕಂಡಾಯದಲ್ಲಿ ಸಿದ್ದಪ್ಪಾಜಿಯ ರೂಪವನ್ನು ಭಕ್ತರು ಕಾಣ್ತಾರೆ. ಅಂದರೆ ಈ ಕಂಡಾಯವು ಸಿದ್ದಪ್ಪಾಜಿಯ ದೇವರ ಚಿಹ್ನೆ ಅಥವಾ ದೇವತಾ ಆಯುಧವನ್ನಾಗಿ ನಾವು ನೋಡ್ತೀವಿ. ಕಂಡಾಯವನ್ನು ಮಂಟೇಸ್ವಾಮಿಯ ಕಾವ್ಯ ಹಾಡುವಂತಹ ನೀಲ್ಗಾರರು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಶ್ರದ್ಧೆಯಿಂದ ಪೂಜಿಸೋದನ್ನು ನೋಡ್ತೀವಿ. ಕಂಡಾಯವನ್ನು ಭಕ್ತರು ತುಂಬ ಪೂಜ್ಯ ಭಾವನೆಯಿಂದ ಹೂವು, ಗಂಧ, ಅಭಿಷೇಕವನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೊತ್ತು ಮೆರವಣಿಗೆ ಮಾಡಿ ಆರಾಧಿಸ್ತಾರೆ. ಈ ರೀತಿಯ ವಿಧಗಳಲ್ಲಿ ಭಕ್ತರು ಅವರ ದೇವರನ್ನು ಪೂಜಿಸ್ತಾರೆ. ಹೀಗೇನೆ ಇಲ್ಲೂ ಕೂಡ ಎಲ್ಲರೂ ಸೇರಿ ದೇವ್ರ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಲಂಕಾರ. ಮತ್ತು ಮೆರವಣಿಗೆ ಹೋಗಬೇಕಿತ್ತು. ನಾವು ಕಳಸನ ಹೊತ್ವಿ, ಮುಂದೆ ಕಂಡಾಯನ ಭಕ್ತರು ಹೊತ್ತರು. ಹೀಗೆ ಕಂಡಾಯವನ್ನು ಮೆರವಣಿಗೆ ಮಾಡಿ ಮನೆಗೆ ತಂದು ಕೂರಿಸಿದ್ರು.
ಪೂಜೆ ಎಲ್ಲ ಈ ರೀತಿ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನಾವು ಸಿದ್ದರಾಮಯ್ಯನುಂಡಿಯಿಂದ ಬಸವನ್ನ ಕರೆಸಿದ್ವಿ. ಈ ಬಸವ ಬರೀ ಬಸವ ಆಗಿರಲಿಲ್ಲ, ಏನೋ ಒಂಥರ ಪವರ್ಫುಲ್ ಅಂತ ಅನ್ನಿಸ್ತು. ದೇವ್ರು ನೋಡಿದಾಗೆ ಫೀಲ್ ಆಗ್ತಿತ್ತು. ಏನೇ ಹರಕೆಗಳಿದ್ರೂ ಬಸವನಿಗೆ ಗೊತ್ತಾಗೋದು, ಆಗುತ್ತೆ ನಡೆಯುತ್ತೆ ಅಂತ ಇದ್ದರೆ ಹೌದು ಅನ್ನೋ ಸೂಚನೆಯನ್ನು ಕೊಡ್ತಾಯಿತ್ತು. ಅಂದ್ಕೊಂಡಿರೋ ಕೆಲಸಗಳು ಆಗಲ್ಲ ಅನ್ನೋದಾಗಿದ್ದರೆ ಇಲ್ಲ ಅಂತಲೇ ಹೇಳ್ತಾಯಿತ್ತು. ಎಲ್ಲರೂ ಕೂಡ ಈ ರೀತಿಯ ನಂಬಿಕೆಗಳನ್ನು ಸೂಚನೆಗಳನ್ನು ನಂಬೋದಿಲ್ಲ. ಕೆಲವರು ಇದನ್ನು ಅನುಮಾನಿಸ್ತಾರೆ ಅಥವಾ ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ. ದೇವ್ರು ಇರೋದು ನಿಜ ಹೌದು ಅಂತ ಹೇಳೋಕ್ಕೆ ಅರ್ಧದಷ್ಟು ಜನ ಇದ್ದರೆ ಅದನ್ನು ಇಲ್ಲ ಅಂತ ವಾದ ಮಾಡಿ ವಿರೋಧಿಸೋರು ಇನ್ನರ್ಧದಷ್ಟು ಜನ ಇರ್ತಾರೆ. ಸೊ ನಾನು ಈ ವಾದ ಪ್ರತಿವಾದವನ್ನು ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ದೇವ್ರು ಇದ್ದಾನೆ ಅನ್ನೋರಿಗೆ ಒಂದು ಹುಲ್ಲು ಕಡ್ಡಿಯಲ್ಲೂ ಕೂಡ ದೇವ್ರನ್ನ ಕಾಣ್ತಾರೆ. ದೇವ್ರಿಲ್ಲ ಅನ್ನೋರಿಗೆ ಸಾಕ್ಷಾತ್ ದೇವ್ರೇ ಧರೆಗಿಳಿದು ಪ್ರತ್ಯಕ್ಷ ಆದ್ರೂ ಕೂಡ ಅವ್ರನ್ನ ಅನುಮಾನಿಸ್ತಾರೆ. ಅದಕ್ಕೋಸ್ಕರ ಇದೆಲ್ಲವನ್ನು ನಾನು ಅವರವರ ಆಲೋಚನೆಗೆ ವಿವೇಚನೆಗೆ ಬಿಟ್ಬಿಡ್ತೀನಿ. ಮತ್ತೊಂದು ಕಡೆ ಊಟ ರೆಡಿಯಾಗಿತ್ತು. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಅಡುಗೆನ ತಯಾರಿಸಿದರು. ದೇವ್ರ ಮುಂದೆ ಮಾಡಿರೋ ಎಲ್ಲ ಅಡುಗೆಯನ್ನು ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ಕೊಟ್ಟು ಅದಾದಮೇಲೆ ಕಂದಾಯವನ್ನು ಪೂಜಿಸ್ತಿದ್ದಂತಹ ಗುಡ್ಡಪ್ಪ ಅವ್ರುಗಳಿಗೆ ಊಟ ಬಡಿಸಿ ಅದಾದಮೇಲೆ ನೆಂಟರಿಗೆ ಜನಗಳಿಗೆ ಊಟ ಬಡಿಸ್ತಾಯಿದ್ರು. ಕಂದಾಯಕ್ಕೆ ಮಾಡಿದಂತಹ ಅಲಂಕಾರ ತುಂಬಾ ಚೆನ್ನಾಗಿತ್ತು. ನೋಡಿದ್ರೆ ನಿಜವಾಗ್ಲೂ ಸಿದ್ದಪ್ಪಾಜಿನ ನೋಡೋ ಥರ ಅನ್ನಿಸ್ತಾ ಇತ್ತು ನನಗಂತೂ. ಇದೆಲ್ಲ ಆದಮೇಲೆ ನಾವು ಕೂಡ ಊಟಕ್ಕೆ ಕೂತ್ವಿ. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಸುಮಾರು ಒಂದು 3 ಗಂಟೆ 4 ಗಂಟೆ ಆದಮೇಲೆ ಊಟಕ್ಕೆ ಕೂತ್ವಿ. ಈ ಪ್ರಸಾದದ ರುಚಿಯಂತೂ ಬಣ್ಣಿಸೋಕೆ ಸಾಧ್ಯ ಇಲ್ಲ, ಅಷ್ಟು ರುಚಿಯಾಗಿತ್ತು. ರಂಜಿತಾ ಅವಳ ಹತ್ರ ಒಂದು ಡಾಲ್ ಇತ್ತು, ಅದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಏರ್ ಮುಂದೆ ಬಿಡಿ. ಏನು ಕಟ್ಟೆ ಇಲ್ಲ. ಜಾಮೂನ್. ಓಕೆ, ನಿಜ ಅಂತೆ. ನಾನೇ ಮಾಡಿಲ್ಲ ಈ ವಿಡಿಯೋನ. ಅಲ್ಲ, ನನ್ನದು ಮಾಡಿದ್ದೀನಿ. ಅದಾಗಿದೆಯಾ ನೋಡಿ. ಎಲ್ಲ ರೆಡಿ ಆದಮೇಲೆ ಈ ಡಾಲ್ ಹೀಗೆ ಕಾಣಿಸ್ತಿದೆ. ನನಗಿಂತ ಚೆನ್ನಾಗಿದೆಯಾ ಇಲ್ಲ ನನ್ನಷ್ಟು ಚೆನ್ನಾಗಿಲ್ವಾ ಅಂತ ಕಮೆಂಟ್ ಮಾಡಿ. ಈ ಥರ ನಾವಿಬ್ಬರು
ಸ್ವಲ್ಪ ರಿಲ್ಯಾಕ್ಸ್ ಟೈಮಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಕಂದಾಯ ತೊಗೊಂಡೋಗೋಕ್ಕೆ ಬಂದರು. ಸೊ ಅವ್ರಿಗೆ ನಾವು ಅಕ್ಕಿ, ಬೆಲ್ಲ, ಎಲೆ ಅಡಿಕೆ, ಕಾಣಿಕೆ ಕೊಟ್ಟು ಆಶೀರ್ವಾದ ತೊಗೊಂಡು ಬೀಳ್ಕೊಟ್ವಿ. ಸೊ ಇದಿಷ್ಟು ಕೂಡ ನಮ್ಮ ಮನೆಯಲ್ಲಿ ಕಂದಾಯ ತಂದಿದ್ದರ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.